ನಿಮ್ಗೆ ನೆನಪಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ನಿಮ್ಮದು ಫಸ್ಟ್ ಸ್ಟೋರಿ ಮಾಡಿದ್ದು ನಾನೇ. ಜೂನಿಯರ್ ರಣಬೀರ್ ಕಪೂರ್ ಅಂತ ಒಂದು ಸ್ಟೋರಿ ಮಾಡಿದ್ವಿ ನಾವು. ನೀವೊಂದು ಕುತ್ಕೊಂಡು ಎಲ್ಲ ಒಂದು ಫೋಟೋ ಶೂಟ್ ಮಾಡಿಸಿದ್ರಿ. ಈ ಕಾಲಿಂಗೆ ಚಾಚ್ಕೊಂಡು ಕುತ್ಕೊಂಡು ಈ ಥರ ನೋಡ್ತಿರೋದು ಎಲ್ಲನೂ ತುಂಬ ಲೈಟಾಗಿ ಬಿಯರ್ಡಿತ್ತು. ಅಂದರೆ ಗೊತ್ತಾಯ್ತು ಟ್ರಿಮ್ ಮಾಡಿದ್ರಿ. ನೆನಪಿಲ್ಲ ಸರ್ ನನಗೆ. ಎಷ್ಟು ಕೊಟ್ಬಿಟ್ಟಿದ್ದೀನಿ ಅಂದರೆ ನನ್ನ ಫಸ್ಟ್ ಸಿನಿಮಾಗೆ 1700 ಚಿಲ್ಲರೆ ಕೊಟ್ಬಿಟ್ಟಿದ್ದೀನಿ ಸರ್ ಇಂಟರ್ವ್ಯೂಸ್ ಒಂದು ಸಿನಿಮಾಗೆ. ಓಕೆ, ಸಾರಿ ನನಗೆ ನೆನಪಿಲ್ಲ. ಎಸ್ ಮಲೈಕ್ ಅವರೇ, ನೀವು ಕೂಡ ವಿಟ್ನೆಸ್ ಆದ್ರಿ ಎಲ್ಲ ಇವೆಂಟ್ಸ್ಗೂ. ಎಷ್ಟು ಖುಷಿ ಅನ್ನಿಸ್ತು ಆ ಕ್ರೌಡ್ನೆಲ್ಲ ನೋಡಿ. ಯಾಕಂದರೆ ನಮ್ಮ ಕನ್ನಡದ ಸಿನಿಮಾಗಳ ಪ್ರಮೋಷನ್ಸ್ಗೆ ಹೋದಾಗ ಆ ಥರದ್ದು ಜನ ಸೇರಿ ಬಂದು ನಿಮ್ಮ ಜೊತೆ ನಾವಿದ್ದೀವಿ ಅಂತ ಒಂದು ವಾಯ್ಸ್ನ ಇದು ಮಾಡ್ತಾರಲ್ಲ, ಅದಕ್ಕಿಂತ ಖುಷಿ ಒಬ್ಬ ಕಲಾವಿದಾಗಿ ಬೇರೆ ಇನ್ನೇನು ಬೇಕಿರಲ್ಲ ಅನಿಸುತ್ತೆ. ಅಂದರೆ ಸರ್ 3ನೇ ಸಿನಿಮಾಗೆ ನನಗೆ ಇಷ್ಟೊಂದು ಎಕ್ಸ್ಪೋಜರ್ ಸಿಗ್ತಿರೋದು ನನ್ನ ಬ್ಲೆಸ್ಸಿಂಗ್, ನನಗೆ ಗ್ರ್ಯಾಟಿಟ್ಯೂಡ್ ದೇವ್ರಿಗೆ ಕೊಡಬೇಕು ಅದಕ್ಕೆ. ಆಮೇಲೆ ಇನ್ನೊಂದು ಏನಂದರೆ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಸರ್. ನಾವು ಯೂಶ್ವಲಿ ಮಾತಾಡ್ತಿರುವಾಗ ಇವತ್ತು ಸ್ವಲ್ಪ ಜನ ಸೇರ್ತಾರೆ, ಚೆನ್ನಾಗಿ ಮಾತಾಡಬೇಕು ಸ್ಟೇಜ್ ಮೇಲೆ ಅಂತ ಮಾತಾಡ್ಕೊಂಡಿದ್ದು ಉಂಟು. ಬಟ್ ನಾವು ಅಲ್ಲಿ ಹೋಗಿ ನೋಡ್ತಿದ್ದ ವಾತಾವರಣನೇ ಬೇರೆ, ನೆಕ್ಸ್ಟ್ ಲೆವೆಲ್ ಇರ್ತಾ ಇತ್ತು. ನಾವು ಸ್ಟಾರ್ಟ್ ಮಾಡಿದ್ದು ಧಾರವಾಡಿಂದ ಮೇಜರ್ ಪ್ರೀ ರಿಲೀಸ್ ಈವೆಂಟ್. ನಾನು ಫಸ್ಟ್ ಅಟೆಂಡ್ ಸರ್ 50,000 ಜನ ಸರ್ ಧಾರವಾಡ. ಅಲ್ಲಿ ಹುಬ್ಳಿಯಲ್ಲಿ ಮಾಡಿದ್ವಿ 15,000 ಜನ. ನೀವು ವೀಡಿಯೋಸ್ಗಳು ನಾನೇನು ಸುಮ್ಮನೆ ಹೇಳ್ತಾ ಇಲ್ಲ. ಚಿತ್ರದುರ್ಗಲ್ಲಿ ಮಾಡಿದ್ವಿ 25,000 ಜನ. ನಾನು ದಾವಣಗೆರೆಯಲ್ಲಿ ಮಾಡಿದ್ವಿ 20,000. ಎಲ್ಲ ಕಡೆ ಜನ ಕಿಕ್ಕಿರಿದು ಸೇರಿದ್ರು. ಸರ್ ಒಬ್ಬ ವ್ಯಕ್ತಿ ಹೃದಯ ಗೆಲ್ಲೋದೇ ಈಗಿನ ಕಾಲದಲ್ಲಿ ತುಂಬಾ ಕಷ್ಟ. ಅದು ಇಷ್ಟು ಸಾವಿರಾರು ಜನನ ಹೃದಯ ಗೆಲ್ಲೋದು ಅದು ಆಟ ಅಲ್ಲ. ಒಂದು ಕಡೆ ಜನ ಕಾಲ್ ತುಳ್ತಾ ಆಗಿ ವೈರ್ ಕೂಡ ಡಿಸ್ಕನೆಕ್ಟ್ ಆಗಿ ಲೈವ್ ಸ್ಟ್ರೀಮ್ ಮಾಡೋಕ್ಕಾಗಲಿಲ್ಲ ನಿಮಗೆ. ಯಾವುದೋ ಒಂದು ಕಡೆ ಹುಬ್ಬಳ್ಳಿ ಇಲ್ಲ ಇದರಲ್ಲಿ ಚಿತ್ರದುರ್ಗದಲ್ಲಿ. ಹೌದು ಹೌದು ಹೌದು. ಆಮೇಲೆ ನಾವು ರೀಸೆಂಟಾಗಿ ಮಾಡಿದ್ದು ನಮ್ಮ ದಾವಣಗೆರೆಯಲ್ಲಿ. ಅಂದರೆ ನನ್ನ ಟೀಚರ್ಸ್ ಇರ್ಬೋದು, ನಾನು ಓದಿದ್ದು ಬೆಳೆದಿದ್ದು ಎಲ್ಲ ಅಲ್ಲೇ ಇರೋದ್ರಿಂದ ನನ್ನ ಟೀಚರ್ಸ್ ಎಲ್ಲ ನಂಗೆ ನಿನ್ನೆ ಬೆಳಗ್ಗೆ ಮಧ್ಯಾಹ್ನ ಎಲ್ಲ ಫೋನ್ ಮಾಡ್ತಾಯಿದ್ರು. ಅಂದರೆ ನನ್ನ ಕಣ್ಮುಂದೆ ಓದಿರೋಳು ಅಷ್ಟು ಜನದ ಮುಂದೆ ನೀನು ಸ್ಟೇಜ್ ಮೇಲೆ ಇರೋದು ನಮಗೆ ತುಂಬ ಹೆಮ್ಮೆ, ತುಂಬ ಖುಷಿ ಆಯಿತು ಅಂತ. ನಮ್ಮ ಫ್ಯಾಮಿಲಿ ಎಲ್ಲ ಬಂದಿದ್ದರು. ಎಲ್ಲದಕ್ಕಿಂತ ಜಾಸ್ತಿ ನನಗೆ ಖುಷಿ ಕೊಟ್ಟಿದ್ದಾನೆ, ನಾನು ಧಾರವಾಡಲ್ಲಿದ್ದಾಗ ಯಾರೋ ನನ್ನ ಸ್ಕೆಚ್ ಮಾಡಿ ಇಟ್ಕೊಂಡಿದ್ದೆ. ಅಂದರೆ ನನಗೆ ಇವಾಗ ಎಲ್ಲ ಸೂಪರ್ ಸ್ಟಾರಿಗೆ ಅದನ್ನು ಮಾಡೋದು ಅದು ಅವ್ರಿಗೆ ಅದು ಮಾಡ್ತಾರೆ, ಯಾಕಂದ್ರೆ ಅವ್ರು ಸೂಪರ್ ಸ್ಟಾರ್ ಆಲ್ರೆಡಿ. ನಾವು ಯಾರೂ ಸೂಪರ್ ಸ್ಟಾರ್ಸ್ ಅಲ್ಲ, ವಿ ಆರ್ ಜಸ್ಟ್ ನ್ಯೂ ಕಮ್ಮರ್ಸ್, ಯಂಗ್ಸ್ಟರ್ಸ್ ನಾವೇನೋ ಬಂದಿರೋರು. ನಮಗೋಸ್ಕರ ಯಾರೋ ಒಬ್ಬರಾದ್ರೂ ನಮಗೋಸ್ಕರ ಫೋಟೋ ಇಟ್ಕೊಂಡಿದ್ದಾರೆ ಅಂದರೆ ಅದಕ್ಕಿಂತ ದೊಡ್ಡ ವಿಷಯ ಇಲ್ವೇ ಇಲ್ಲ. ಅದಿನ್ನೂ ನನ್ನ ಹತ್ರ ನನ್ನ ಮನೇಲಿ ಅದು ನನ್ನ ಸ್ಕೂಲಲ್ಲೋ ಕಾಲೇಜ್ ಪರ್ಸನಲ್ ಆಗಿ ಕಲೆಕ್ಟ್ ಮಾಡ್ಕೊಂಡ್ರ ಫ್ಯಾನಿಂದ ಖಂಡಿತ. ಅವ್ರು ಸ್ಟೇಜ್ ಮೇಲೆ ಬಂದ್ರು ನನಗೆ ಕೊಟ್ಟು ಅವರೇ ಕೈಯಾರೆ ಮಾಡಿರೋದು, ತುಂಬ ಅದ್ಭುತವಾಗಿ ಮಾಡಿದ್ರು. ಸೊ ಅವ್ರಿಗೆಲ್ಲ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಆಮೇಲೆ ನನಗೆ ಗೊತ್ತಿರಲ್ಲ, ಮಂಡ್ಯದಲ್ಲಿ ಒಂದಿಷ್ಟು ಫ್ಯಾನ್ಸ್ ಇದ್ದಾರೆ, ಮೈಸೂರಲ್ಲಿ ಇದ್ದಾರೆ, ಅದೆಲ್ಲ ಗೊತ್ತಾಗ್ತಾ ಇದೆ ನಮ್ಗೆ. ಯಾಕಂದ್ರೆ ಅವ್ರು ಟ್ಯಾಗ್ ಮಾಡ್ತಾರೆ, ಅವಾಗ ಗೊತ್ತಾಗುತ್ತೆ ಮಲೈಕಾ ಮಂಡ್ಯ ಆ ಥರ ಏನಾದ್ರು ಹೆಸರಿದ್ದಾಗ. ಅಂದ್ರೆ ನಾವು ಒಂದು ಸೀರಿಯಲಿಂದ ಅದು ಬಂದಿರೋದು, ನಾನು ಸೀರಿಯಲ್ನ ಬಿಟ್ಕೊಡೋಕೆ ಆಗಲ್ಲ, ಅಲ್ಲಿಂದಾನೇ ಅದು ಸ್ಟಾರ್ಟ್ ಆಗಿರೋದು. ವೆರಿ ಗ್ರೇಟ್ಫುಲ್ ಸರ್. ಗುಡ್. ಯಾಕಂದರೆ ಹೋಗಿದ ಕಡೆ ಎಲ್ಲ ತುಂಬ ಜನ ಸೇರ್ತಾ ಇದ್ದಾರೆ, ಅವೆಲ್ಲವೂ ಟಿಕೆಟಾಗಿ ಕನ್ವರ್ಟ್ ಆದರೆ ಅದಕ್ಕಿಂತ ಖುಷಿ ಇನ್ನಿರಲ್ಲ. ಅಷ್ಟು ಜನ ಬಂದು ಸಿನಿಮಾ ನೋಡ್ಬಿಟ್ರೆ ಸಾಕು, ಬ್ಲಾಕ್ ಪೋಸ್ಟರ್ ಹಿಟ್ ಆಗಿಬಿಡುತ್ತೆ. ಸಲ ಆಗುತ್ತೆ ಬನ್ನಿ ಸರ್, ಆಗಬೇಕು ಕೂಡ. ಕನ್ನಡ ಸಿನಿಮಾಗಳು ಎಲ್ಲವೂ ಚೆನ್ನಾಗಿ ಆಗಬೇಕು ಅಷ್ಟೇ. ಎಸ್, ನೀವು ಒಂದು ಕಡೆ ಮಾತಾಡ್ತಾ ಹೇಳಿದ್ರಿ ಥಿಯೇಟ್ರ್ ಮಾಫಿಯಾ ನಡೀತಾ ಇದೆ ಅಂತಕ್ಕಂಥದ್ದು. ಯಾಕಂದರೆ ನಾನೊಬ್ಬ ಪ್ರಭಾವಿಯಾಗಿ ನನಗೇ ಇಷ್ಟು ಕಷ್ಟ ಆಗ್ತಾ ಇದೆ ಥಿಯೇಟ್ರ್ ಸೆಟಪ್ ಮಾಡೋದಕ್ಕೆ ಅಂದರೆ ಇನ್ನು ಬೇರೆಯವ್ರ ಕತೆ ನೀವೇ ಊಹಿಸ್ಕೊಳ್ಳಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ರಿ. ವಾಟ್ ಮೇಡ್ ಯು ಟು ಗಿವ್ ದಟ್ ಎಕ್ಸ್ಪೀರಿಯನ್ಸ್ ಸರ್? ನನ್ನ ಫಸ್ಟ್ ಸಿನಿಮಾಗೆ ನಾನು ರಿಲೀಸ್ ಮಾಡುವಾಗ ಫಸ್ಟು ಒಂದು ಡಿಸ್ಟ್ರಿಬ್ಯೂಟರ್ ಒಪ್ಕೊಂಡ್ರು, ಹೆಸರು ಬೇಡ, ತುಂಬ ದೊಡ್ಡ ಬನಾರಸ್ಗೆ ಇದಕ್ಕೆ ಬನಾರಸ್ಗೆ. ಸೊ ಅವರು ತುಂಬ ದೊಡ್ಡ ಡಿಸ್ಟ್ರಿಬ್ಯೂಟ್ರು ಅವರು. ಸೊ ಅವ್ರ ಹತ್ರ ಹೋಗ್ಬಿಟ್ಟು ಎಲ್ಲ ಫೈನಲೈಸ್ ಆಯಿತು, ಅಗ್ರಿಮೆಂಟ್ ಎಲ್ಲ ಆಯಿತು. ನನ್ನ ಕಡೆಯಿಂದ ಸೈನ್ ಆಗಿರಲಿಲ್ಲ, ನಮ್ಮ ನಿರ್ಮಾಪಕರ ಕಡೆಯಿಂದ. ಅದೇನಾಗಿತ್ತು, ನನ್ನ ಇಡೀ ಪ್ರೊಡಕ್ಷನ್ ಹೌಸ್ ನಾನೇ ನೋಡ್ಕೊತಿದ್ದರಿಂದ ಸೊ ಅವ್ರು ನನಗೆ ಏನು ಮಾಡೋದು, ಸೈನಿಂಗ್ ಅಥಾರಿಟಿ ಕೊಟ್ಬಿಟ್ಟಿದ್ರು. ನಾನು ಮತ್ತೆ ಪಾಪ ಬಾಂಬೆ ಕಡೆಯವರು, ತಿಲಕ್ ರಾಜ್ ನನ್ನ ಫಸ್ಟ್ ಪ್ರೊಡ್ಯೂಸರು. ನಾನು ಮತ್ತೆ ಬರೋಕ್ಕಾಗಲ್ಲ, ನಿಮಗೆ ಒಂದು ಪಾರ್ಟ್ನರ್ಶಿಪ್ ಮಾಡಿಬಿಟ್ಟಿದ್ದೀನಿ, ಎನಿ ಹೌ ನಿಂಗೆ ಸೈನಿಂಗ್ ಏನು ಬೇಕಾದರೂ ಮಾಡ್ಬೋದು, ಬಟ್ ವಾಟ್ ಎವರ್ ಯು ಡೂ ಫೋಟೋ ಮಾಡಿ ಕಳಿಸ್ಬೇಕು. ಅವ್ರೇನು ಮಾಡ್ತಿದ್ರು, ಚೆಕ್ ಬುಕ್ಸಲ್ಲಿ ಫಸ್ಟೇ ಅಂದರೆ ನಮ್ಮ ಇಬ್ಬರದ್ದು ಸೈನ್ ಬೇಕು. ಅವ್ರು ಚೆಕ್ ಸೈನ್ಗಳು ಮಾಡ್ಬಿಟ್ಟು ಕಳಿಸ್ಬಿಟ್ಟವರು. ಸೊ ನಾನು ಯಾವುದೇ ಚೆಕ್ ಬುಕ್ ಸೈನ್ ಮಾಡೋ ಮುಂಚೆ ಒಂದು ಫೋಟೋ ಅವ್ರಿಗೆ ಕಳಿಸಿ ಇಂಥ ಡಿಪಾರ್ಟ್ಮೆಂಟ್ಗೆ ಒಂದು ಪೇಮೆಂಟ್ ಕೊಡ್ತಾಯಿದ್ದೀನಿ ಅಂತ ಹೇಳಿ, ಯಾಕಂದರೆ ಅವ್ರು ಕೊಡೋ ನನ್ನ ಮೇಲೆ ನನ್ನ ನಂಬಿಕೆಯಿಂದ. ಸೊ ನನ್ನ ಕಡೆ ನಂದು ಸೈನ್ ಇರಲಿಲ್ಲ, ನಿರ್ಮಾಪಕರದ್ದು ಸೈನ್ ಇರಲಿಲ್ಲ. ಹೋಗಿ ಕೊಟ್ಬಿಟ್ಟೆ, ಸಿನಿಮಾ ಒಪ್ಕೊಂಡ್ರು. ಪ್ರಮೋಷನ್ ಕಂಟೆಂಟ್ ಎಲ್ಲ ಕಳಿಸ್ಬಿಡಿ ಅಂದರೆ ಸ್ಟ್ಯಾಂಡೀಸು ಅದು ಇದು ವಾಲ್ ಪೋಸ್ಟರ್ಸು ಎಲ್ಲ ಕಳಿಸ್ಬಿಟ್ಟಿದ್ರು. ಸರಿ ಆಯಿತು, ಎಲ್ಲ ಕಳಿಸ್ತೀನಿ ಅಂತೇಳಿ ಎಲ್ಲ ಕಳಿಸ್ಕೊಟ್ಬಿಟ್ಟು ಅವ್ರು ಎಷ್ಟೆಲ್ಲ ಹೇಳಿದ್ರು ಅಷ್ಟೆಲ್ಲ ಪ್ರಿಂಟ್ ಮಾಡಿಸಿ ಎಲ್ಲ ಹಾಕಿಸಿ ಅವ್ರ ಗೋಡನಲ್ಲಿ ಇದು ಮಾಡಿಬಿಟ್ಟೆ. ಒಂದು ವಾರ ಆಯಿತು ರಿಲೀಸ್ಗೆ. ವಾಲ್ ಪೋಸ್ಟರ್ಸ್ ಕಾಣಿಸ್ತಾ ಇಲ್ಲ, ಥಿಯೇಟ್ರಲ್ಲಿ ಒಂದು ಸ್ಟ್ಯಾಂಡಿಗೆ ಕಾಣಿಸ್ತಾ ಇಲ್ಲ, ಏನೇನೋ ಕಾಣಿಸ್ತಾ ಇಲ್ಲ. ಓಕೆ, ನಾನು ಯಾಕೆ ಒಂದು ವಾರ ಸಿನಿಮಾ ರಿಲೀಸ್ ಅಷ್ಟೇ ಇರೋದು, November 4th or 7th ಅನಿಸುತ್ತೆ ನನ್ನ ಸಿನಿಮಾ ರಿಲೀಸ್ ಆಗಿದ್ದು ಫಸ್ಟ್ ಸಿನಿಮಾ, ಎಲ್ಲೂ ಕಾಣಿಸ್ತಾ ಇಲ್ಲ ಅಂತ ಫೋನ್ ಮಾಡಿಬಿಟ್ಟು ಇಲ್ಲ ಸ್ವಲ್ಪ ಅರ್ಜೆಂಟಾಗಿ ಸಿಗಬೇಕು
ಹೋದೆ. ನಾನು ಡೆಲ್ಲಿಯಲ್ಲಿದ್ದೆ ಪ್ರಮೋಷನ್ಗೆ. ಸೀದಾ ಫ್ರೆಂಡ್ ತೊಗೊಂಡು ಸಾಯಂಕಾಲ ಬಂದು ನೆಕ್ಸ್ಟ್ ಡೇ ಬೆಳಗ್ಗೆ ಅವ್ರ ಮನೆಗೆ ಹೋದೆ. ಹೇಳಿ ಏನಾಯಿತು ಅಂದರೆ, ಇಲ್ಲ ನಿನ್ನ ಸಿನಿಮಾ ನಾವು ಡಿಸ್ಟ್ರಿಬ್ಯೂಷನ್ ಮಾಡ್ತಿಲ್ಲ. ಏನಕ್ಕೆ? ಇಲ್ಲ ಸ್ವಲ್ಪ ಪ್ರಾಬ್ಲಮ್ಗಳು ಆಯಿತು ಹಾಗೆ ಹಿಂಗೆ. ನಾನು ಹೇಳಿದೆ ಸರಿ ಕೊನೆ ಮೊಮೆಂಟ್ ನಾನು ಎಲ್ಲಿಗೆ ಹೋಗಬೇಕು, ನಾನು ಏನು ಮಾಡ್ಬೇಕು ಹೇಳಿ. ಇವಾಗ ಡೇಟ್ ಅನೌನ್ಸ್ ಆಗಿಬಿಟ್ಟಿದೆ, ಎಲ್ಲರೂ ಕಮರ್ಷಿಯಲ್ಸ್ ಹೋಗ್ಬಿಟ್ಟಿದೆ, ಎಲ್ಲ ಪ್ರಮೋಷನ್ ಆಗೋಗ್ಬಿಟ್ಟಿದೆ. ಅದನ್ನು ಪಾಂಡ್ಯ ಬೇರೆ ರಿಲೀಸ್ ಮಾಡ್ತಾಯಿದ್ದು, ಆಲ್ ಲ್ಯಾಂಗ್ವೇಜಸಲ್ಲಿ ಮಾಡ್ತಾಯಿದ್ದೀನಿ ನಾನು. ಕನ್ನಡ ಸಿನಿಮಾ ಕನ್ನಡದಲ್ಲಿ ರಿಲೀಸ್ ಆಗಿಲ್ಲ ಅಂದರೆ ಎಂಥ ದೊಡ್ಡ ಅವಮಾನ ನನಗೆ ಸರ್. ನಾನು ಇಲ್ಲಿಗೆ ಹೋಗಬೇಕು, ದಯವಿಟ್ಟು ಹಂಗೆ ಮಾಡಿಬಿಟ್ಟು ಅವ್ರು ಯಾವುದೇ ಕಾರಣಕ್ಕೆ ಒಪ್ಪಲಿಲ್ಲ. ಆ ಟೈಮಲ್ಲಿ ದರ್ಶನ ಪಾಪ ಅವ್ರು ತುಂಬ ಸಪೋರ್ಟ್ ಕೊಟ್ಟರು ನನಗೆ. ಟಕ್ ಅಂತ ಹೇಳ್ಬಿಟ್ಟು ನಾನು ಹೋಗ್ಬಿಟ್ಟು ತುಂಬ ಎಲ್ಲ ಅಳ್ಕೊಂಡು ಅವ್ರ ಮನೆಗೆ ಹೋದೆ. ಅಣ್ಣ ನನಗೆ ಏನು ಮಾಡಬೇಕು ಅಂತ ಅರ್ಥ ಆಗ್ತಿಲ್ಲ, ಈ ಥರ ಇವ್ರ ಕೈ ಎತ್ಬಿಟ್ಟಿದ್ದಾರೆ, ನನಗೇನು ಮಾಡಬೇಕು ಅಂತ ಅರ್ಥ ಆಗ್ತಾಯಿಲ್ಲ. ಇಮಿಡಿಯೇಟಾಗಿ ದಿಢೀರ್ ಅಂತ ಹೇಳ್ಬಿಟ್ಟು ನಿಮಗೆ ಸುಪ್ರೀತ್ ಅವ್ರಿಗೆ ಗೊತ್ತಾ, KVN ಅವರು, ಆ ಥರ ಮಾತಾಡ್ತೀನಿ, ಹೋಗಿ ನಿಮಗೆ ರಿಲೀಸ್ ಮಾಡಿಕೊಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಆಮೇಲೆ ಅವ್ರಿಗೆ ಹೋಗಿ ಭೇಟಿ ಮಾಡಿ ಇಮ್ಮಿಡಿಯೇಟಾಗಿ ರಾತ್ರಿ ಅಗ್ರಿಮೆಂಟ್ ಮಾಡಿಸಿ ಮತ್ತೊಂದು ಸತಿ ಅವ್ರಿಗೆ ವಾಪಸ್ ಇದನ್ನು ಕೊಡಲಿಲ್ಲ. ಅವರು ಏನೂ ಕೊಡಲಿಲ್ಲ, ಸ್ಟ್ಯಾಂಡಿಂಗ್ ಗಿಂಡಿಸ್ ಏನೂ ಕೊಡಲಿಲ್ಲ ವಾಪಸ್ಸು. ಮತ್ತೆ ರಾತ್ರಿ ಪ್ರಿಂಟ್ ಮಾಡಿಸಿ ನಾನು ಹೋಗಿ. ಯಾರದು ಅವ್ರ ಹೆಸರು ರಿವೀಲ್ ಮಾಡ್ಬೋದಾ? ಬೇಡ ಸರ್, ಇಂಡಸ್ಟ್ರಿಯಲ್ಲಿ ತುಂಬ ದೊಡ್ಡ ವ್ಯಕ್ತಿ, ನಾವು ಆ ಹೆಸರುಗಳು ತಗೊಳ್ಬಾರ್ದು. ಅದೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯ್ತಂತೆ ಅವರಿಗೆ. ನನಗೆ ಅದು ಯಾಕಂದ್ರೆ ಇನ್ನೊಬ್ರಿಗೆ ಯಾರಿಗೋ ಆ ಥರದೊಂದು ಇದು ಆಗಬಾರ್ದಲ್ವಾ, ಆ ನಿಟ್ಟಿನಲ್ಲಿ ರಿವೀಲ್ ಮಾಡಿ. ಸರ್ ಅವ್ರು ಕೆಟ್ಟೋದು ನಾನು ಕೆಟ್ಟೋರಲ್ಲ. ಈಗ ಮಾಧ್ಯಮ ಮುಂದೆ ಅದು ಯಾವುದೋ ಹೆಸರು ಹೇಳೋದು, ಅವ್ರಿಗೆ ಅದು ಟಾರ್ಗೆಟ್ ಆಗೋದು, ಅವ್ರಿಗೆ ಅದು ಬೇಜಾರಾಗೋದು, ನಾನು ಆ ಥರ ವ್ಯಕ್ತಿ ಅಲ್ಲ. ಆ ಥರ ತುಂಬ ನಡೀತು ಸರ್. ಇದು ಒಂದು ಘಟನೆ ಅಷ್ಟೇ ನಾನು ಹೇಳ್ತಾ ಇರೋದು. ಇದಾದ್ಮೇಲೆ ಇನ್ನೂ ಒಂದಷ್ಟು ಘಟನೆಗಳು ನಡೀತು ನಮ್ಮದ್ರಲ್ಲಿ. ಆಮೇಲೆ ಸುಪ್ರೀತ್ ಸರ್ ತಗೊಂಡ್ರು. ಆಮೇಲೆ ಪಾಪ ಅವ್ರ ಕೈಲಿ ಎಷ್ಟಾಯಿತು, ಏನಂದರೆ ಇದ್ದಿದ್ದೆ 3 ದಿನ ಥಿಯೇಟ್ರ್ ಲಿಸ್ಟ್ ಫೈನಲ್ ಮಾಡಬೇಕಾಗಿತ್ತು. ಹೆಂಗೋ ಒಂದು ಫೈನಲ್ ಮಾಡಿ ಸ್ಟ್ಯಾಂಡರ್ಡ್ಸ್ಗಳು ಎಷ್ಟಾಗತ್ತೋ ಅಷ್ಟು ಕಳಿಸಿದ್ರು, ಏನೋ ಒಂದು ಸೆಟ್ ಮಾಡಿದ್ರು, ಮುಗೀತು. ಪಾಪ ಅವ್ರ ಕೈಲಿ ಏನು ಮಾಡೋಕ್ಕಾಯ್ತು ಕೊನೆ ಮೂಮೆಂಟ್. ಪಾಪ ಅವ್ರ ತಪ್ಪು ನಾನು ಹೇಳ್ತಾನೆ ಇಲ್ಲ. ಹಂಗಿರ್ತಿದ್ರೆ ನಾನು ಈ ಸಿನಿಮಾ ಅವ್ರು ಕೊಡ್ತಾ ಇರಲಿಲ್ಲ. ಯಾಕಂದರೆ ಈ ಸಿನಿಮಾಗೆ ಅವ್ರು ಪ್ರೆಸೆಂಟು ಮಾಡ್ತಿದ್ದಾರೆ, ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದಾರೆ, ಬಿಸ್ನೆಸ್ ಪಾರ್ಟ್ನರ್ಸು ಕೂಡ. ಸೊ ಆ ಒಂದು ನಂಬಿಕೆ ಅವ್ರು ಉಳಿಸ್ಕೊಂಡ್ರು ಹೋದ ಸಿನಿಮಾದಲ್ಲಿ ಅಂತ ನಾನು ಅವ್ರ ಜೊತೆ ಈ ಬಾರಿ ಇತ್ತೀಚೆಗೆ ನಮ್ಮ ಕನ್ನಡದಲ್ಲಿ ಹೊಂಬಾಳೆ ನಂತರ KVN ಇಂದ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಿದ್ದಾರೆ. ಯಶೋರ ಟಾಕ್ಸಿಕ್ ಇರ್ಬೋದು, ಜನನಾಯಕನ್ ಇರ್ಬೋದು, 100% ಆ ಕಡೆ ಎಲ್ಲ ಸಿನಿಮಾ ಎಲ್ಲ ಭಾಷೆಯಲ್ಲೂ ಕೂಡ ಅದ್ಭುತವಾದ ಸಿನಿಮಾಗಳು ಮಾಡ್ತಿದ್ದಾರೆ. ಸೊ ಆಮೇಲೆ ಏನಾಯಿತು, ಶೋಸ್ಗಳು ಕೊಟ್ಟರು ಒಂದಷ್ಟು ಕಡೆ. ನನಗೆ ಗೊತ್ತಿಲ್ವಲ್ಲ ಸರ್ ಯಾವ ಥಿಯೇಟ್ರ್ ಕೊಟ್ಟರೆ ಹೆಂಗೆ ಅಂತ. ಈಗ ಸ್ವಲ್ಪ ಒಂದು ಸಿನಿಮಾ ನನಗೆ ಪಾಠ ಕಲಿತೆ ನಾನು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.